ಓಂ ನಮೋ ಭಗವತೆ ವಾಸುದೇವ. ಎಲ್ರಿಗೂ ನಮಸ್ತೆ. ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ಗ್ರಹದ ರೋಗಗಳು. ಜಾತಕದಲ್ಲಿ ನಮ್ಮ ಲಗ್ನದಿಂದ ಗ್ರಹಗಳು ದುಸ್ಥಾನ ಮನೆಗಳಾದಂತ 6, 8 ಮತ್ತು 12ರಲ್ಲಿದ್ರೆ ಯಾವ್ಯಾವ ರೋಗಗಳು ಸಂಭವಿಸುತ್ತೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯಲ್ಲಿ ಸೂರ್ಯನ ಗ್ರಹದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಕೆಲವೊಂದು ಪ್ರಮುಖ ಅಂಶಗಳು. ಇವತ್ತು ಚಂದ್ರ ಗ್ರಹದ್ದು ನಮ್ಮ ಲಗ್ನದಿಂದ ಎಲ್ಲಿದ್ರೆ ನಮ್ಗೆ ಯಾವ್ಯಾವ ರೋಗಕ್ಕೆ ತುತ್ತಾಗ್ತೀವಿ ಅನ್ನೋದು ಕೂಡ ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಚಂದ್ರಗ್ರಹ ಫಸ್ಟ್ ನಿಮ್ಮ ಲಗ್ನ ನೋಡ್ಕೊಳ್ಬೇಕಾಗುತ್ತೆ. ನಿಮ್ಮ ಜಾತಕದಲ್ಲಿ ಲಗ್ನ, ನಿಮ್ಮ ಡೇಟ್, ಟೈಮಿಂಗ್ಸ್, ಪ್ಲೇಸ್ ಹಾಕಿದಾಗ ಚಂದ್ರ ಇರುವಂತ ಎಲ್ಲಿ ಚಂದ್ರ ಇರ್ತಾನೋ ಅದು ನಿಮ್ಮ ರಾಶಿ ಆಗಿರುತ್ತೆ. ಲಗ್ನ ಅಂದ್ರೆ 2 ಡಬಲ್ ಲೈನ್ ಇರುತ್ತೆ, ಅದು ಈ ರೀತಿ 2 ಲೈನ್ಸ್ ಇರುತ್ತೆ, ಅದು ನಿಮ್ಮ ಲಗ್ನ ಆಗಿರುತ್ತೆ. ಅಲ್ಲಿಂದ ಕೌಂಟ್ ಮಾಡಿ 6, 8 ಮತ್ತು 12ನೇ ಮನೆಗಳಲ್ಲಿ ಏನಾದ್ರೂ ಚಂದ್ರಗ್ರಹ ಇದ್ರೆ ಈ ರೋಗಗಳಿಗೆ ನಾವು ತುತ್ತಾಗುವಂಥದ್ದು. ನಿಮ್ದು ಯಾವುದೇ ಲಗ್ನ ಆಗಿರ್ಬೋದು, ಮೇಷ ಲಗ್ನ ಆಗಿರ್ಬೋದು, ವೃಷಭ ಲಗ್ನ ಆಗಿರ್ಬೋದು, ಅಲ್ಲಿಂದ ಕೌಂಟ್ ಮಾಡ್ಬೇಕಾಗುತ್ತೆ ನೀವು. ಅಲ್ಲಿಂದ 6ನೇ ಮನೆ, 8ನೇ ಮನೆ ಮತ್ತು 12ನೇ ಮನೆ. ನಿಮ್ದೇನಾದ್ರು ವೃಷಭ ಲಗ್ನ ಆಗಿದ್ರೆ ತುಲಾ ರಾಶಿ ಬಂದು 6ನೇ ಮನೆ ಆಗುತ್ತೆ, ಧನುರ್ ರಾಶಿ ಬಂದು 8 ಆಗುತ್ತೆ, ಮತ್ತೆ ಮೇಷ ರಾಶಿ ಬಂದು 12ನೇ ಮನೆ ಆಗುತ್ತೆ. ಈ ರೀತಿ ಪ್ರತಿಯೊಂದು ನಿಮ್ಮ ಲಗ್ನದಿಂದ 6, 8 ಮತ್ತು 12ನೇ ಮನೆಗಳಲ್ಲಿ ಏನಾದ್ರು ಚಂದ್ರ ಇದ್ರೆ ಕೆಲವೊಂದು ರೋಗಕ್ಕೆ ನಾವು ತುತ್ತಾಗ್ತೀವಿ. ಮತ್ತೆ ಇದರಿಂದ ನಮ್ಗೆ ಖಂಡಿತ ನಮ್ಗೆ ಈ ರೀತಿಯ ಸಮಸ್ಯೆ ಅನುಭವಿಸ್ತೀವ ನಮ್ಮ ಲೈಫ್ ಟೈಮು. ಮತ್ತೆ ಇದರಿಂದ ನಮ್ಮ ಜಾತಕದಲ್ಲಿ ಎಲ್ಲಿದ್ರೆ ಕೂಡ ಎಷ್ಟೊಂದ್ ಜನಕ್ಕೆ ಸರ್ ನನ್ಗೆ 6ರಲ್ಲಿ ಇದೆಯಾ, 8ರಲ್ಲಿ ಇದೆಯಾ, 12ರಲ್ಲಿ ಇದೆಯಾ ಅನ್ನೋದೇ ಎಷ್ಟೊಂದ್ ಜನಕ್ಕೆ ಗೊತ್ತಾಗಲ್ಲ. ಅದು ಕೂಡ ಇವತ್ತು ತಿಳಿಸ್ಕೊಡ್ತೀನಿ. ನೋಡಿ, ಚಂದ್ರ ಏನಾದ್ರೂ ದುಸ್ಥಾನ ಮನೆಗಳಿದ್ರೆ 6, 8, 12ರಲ್ಲಿ ಇದ್ರೆ ಮಾನಸಿಕ ರೋಗ ಅಂತ ಫಸ್ಟ್ ಬರುವಂತದ್ದು. ಅದು ಕೂಡ ಡಿಗ್ರಿ ವೈಸ್ ಅಲ್ಲಿ 6ರಲ್ಲಿ ಇದೆಯಾ, 8ರಲ್ಲಿ ಇದೆಯಾ ಮತ್ತು 12ರಲ್ಲಿ ಇದೆಯಾ ಕೂಡ ನೋಡ್ಕೊಳ್ಬೇಕು. ನೋಡಿ, ನಮ್ಮ ಜಾತಕದಲ್ಲಿ ತುಂಬಾ ಡೇಂಜರಸ್ ಪ್ಲಾನೆಟ್ ಯಾವ್ದಾದ್ರು 9 ಪ್ಲಾನೆಟ್ ಅಲ್ಲಿ ತುಂಬಾ ಡೇಂಜರಸ್ ಅಂತಿದ್ರೆ ಅದು ಚಂದ್ರಗ್ರಹ. ನಾವೆಲ್ಲ ಏನ್ ಅನ್ಕೊಂಡಿದೀವಿ, ಶನಿ ಗ್ರಹ, ರಾಹು, ಕೇತು, ಕುಜ ಡೇಂಜರಸ್, ಡೆಡ್ಲಿ ಅಂತ ಅನ್ಕೊಂಡಿದೀವಿ. ಖಂಡಿತ ಅಲ್ಲ. ನಮ್ಮ ಜಾತಕದಲ್ಲಿ ಚಂದ್ರ ಏನಾದ್ರೂ ಸ್ಟ್ರಾಂಗ್ ಆಗಿದ್ರೆ ನಾವು ಜೀವನದಲ್ಲಿ ಏನಾದ್ರೂ ಅಚೀವ್ಮೆಂಟ್ ಮಾಡ್ತೀವಿ, ಪ್ರತಿಯೊಂದನ್ನು ಎಂಜಾಯ್ ಮಾಡ್ತೀವಿ ಲೈಫ್ ನ. ನಮ್ಮ ಹತ್ರ 10 ರೂಪಾಯಿ ಇದೆಯಾ, ಎಂಜಾಯ್ ಮಾಡ್ತೀವಿ. 1 ಲಕ್ಷ ಇದೆ, ಎಂಜಾಯ್. 1 ಕೋಟಿ ಇದೆಯಾ, ಎಂಜಾಯ್. ಅದೇ ಚಂದ್ರ ಏನಾದ್ರು ನೆಗೆಟಿವ್ ಆಗಿದ್ರೆ 1 ಕೋಟಿ ಇದ್ರು ಸ್ಯಾಡ್, ಡಿಪ್ರೆಷನ್ ಈ ರೀತಿ ಅನುಭವಿಸ್ತಾ ಇರ್ತೀವಿ. ನಿಮ್ಗೆ ಲೈಫ್ ನ ಫುಲ್ಫಿಲ್ಮೆಂಟ್ ಮಾಡಕ್ಕೆ ಚಂದ್ರಗ್ರಹ ಬಿಡಲ್ಲ. ನಿಮ್ಮ ಜಾತಕದಲ್ಲಿ ಏನಾದ್ರೂ ಚಂದ್ರ ಡಿಗ್ರಿ ವೈಸ್ ಅಲ್ಲಿ ಲಗ್ನದಿಂದ 6, 8 ಮತ್ತು 12ನೇ ಮನೆಯಲ್ಲಿ ಇದ್ದಾಗ ಕೆಲವೊಂದು ರೋಗಕ್ಕೆ ನಾವು ತುತ್ತಾಗುವಂಥದ್ದು. ಮೊದಲನೇದಾಗಿ ಮಾನಸಿಕ ರೋಗ, ಡಿಪ್ರೆಷನ್, ಇಲ್ನೆಸ್, ಸೆಲ್ಫ್ ಸೆಂಟರ್ಡ್, ಇನ್ನೊಬ್ಬರ ಬಗ್ಗೆ ಅವ್ರಿಗೆ ಕಷ್ಟ ಸುಖಗಳನ್ನ ಅರ್ಥ ಮಾಡ್ಕೊಳ್ಳಲ್ಲ, ಬರೀ ಅವ್ರದೇನೆ, ಈ ರೀತಿ ಮನಸ್ಥಿತಿ ಇರುವಂತದ್ದು. ಈ ರೋಗಗಳಿಗೆ ಸಂಬಂಧಪಟ್ಟಿರುವಂತದ್ದು ಕೆಮ್ಮು, ಉದರ, ಆಸ್ತಮ, ದ್ರವ್ಯ ಸಂಬಂಧಪಟ್ಟಿರುವಂತ ರೋಗಗಳಿಗೆ ಇವರೆಲ್ಲ ತುತ್ತಾಕುವಂಥದ್ದು. ಇದ್ರ ಜೊತೆಗೆ ಚಂದ್ರಗ್ರಹ ಏನ್ ಮಾಡ್ತಾನೆ ಅಂದ್ರೆ, ಅವನ್ ಇರುವಂತ ಈಗ ಉದಾಹರಣೆಗೆ ಮೇಷ ಲಗ್ನ ಅಂತ ತಿಳ್ಕೊಳ್ಳೋಣ. 1, 2, 3, 4, 5, 6 ಕನ್ಯಾ ರಾಶಿಲಿ ಚಂದ್ರ ಇದೆ. ಡಿಗ್ರಿ ವೈಸ್ ಅಲ್ಲೂ ಕೂಡ ಚಂದ್ರ ಇದೆ. ಚಂದ್ರನ್ಗೆ ಹಿಂದೆ ಮತ್ತೆ ಮುಂದೆ ಯಾವ್ದು ಗ್ರಹಗಳಿಲ್ಲ, ಮತ್ತೆ 7ನೇ ಮನೆ ಗ್ರಹದಿಂದ ಯಾವ್ದು ವೀಕ್ಷಣೆ ಇಲ್ಲ ಅಂದ್ರೂ ಅದು ಕೇಮ ಧ್ರುವ ಯೋಗ ಕೂಡ ಉಂಟಾಗುವಂಥದ್ದು. ಅವ್ರು ಫುಲ್ ಡಿಪ್ರೆಷನ್ ಹೋಗ್ತಾರೆ. ಮತ್ತೆ ಅಂತ ಟೈಮ್ಸ್ ಅಲ್ಲಿ ಚಂದ್ರ ದಶನೆ ನಡೆದ್ರೆ 8ರಲ್ಲಿದ್ರು ಕೂಡ ಇದೇ ಸಮಸ್ಯೆ. ವೃಶ್ಚಿಕ ರಾಶಿಯಲ್ಲಿ ಏನಾದ್ರು ಚಂದ್ರ ಇದ್ದು ಹಿಂದೆ ಮುಂದೆ ಯಾವ್ದೂ ಗ್ರಹ ಇಲ್ಲದೆ ಮತ್ತೆ ವೀಕ್ಷಣೆಯನ್ನು ಕೂಡ ಯಾವ್ದು ಗ್ರಹ ಇಲ್ಲ ಅಂದ್ರೆ ಅವ್ರಿಗೆ ಫುಲ್ ಒಂಥರ ಮೆಂಟಲ್ ಅಪ್ಸೆಟ್ ಆಗುವಂಥದ್ದು. ಪ್ರತಿಯೊಂದಕ್ಕೂ ಡಿಪ್ರೆಷನ್. ಅವ್ರ ಜೊತೆನೆ ಒಬ್ರು ಕಾವಲಿರ್ಬೇಕಾಗುವಂಥದ್ದು ಪರಿಸ್ಥಿತಿ ತಂದ್ಕೊಳ್ತಾರೆ. ಈ ಪ್ರಪಂಚನೇ ಬೇಡ, ಈ ಜೀವನನೇ ಬೇಡ, ಸಡನ್ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳ್ಳುವಂಥದ್ದು, ಸಡನ್ ಆಗಿ ಹೋಗಿ ಎಲ್ಲೋ ಬಾವಿಗೆ ಬೀಳುವಂಥದ್ದು, ನೀರಿಗೆ ಬೀಳುವಂಥದ್ದು ಮಾಡದೆ ಈ ಜಾತಕದಲ್ಲಿ ಚಂದ್ರ ಕೆಟ್ಟಾಗ ಮಾತ್ರ. ಇನ್ ಯಾವ ಗ್ರಹನೂ ಕರ್ಕೊಂಡೋಗಿ ಅವ್ರಿಗೆ ಸೂಸೈಡ್ ಮಾಡ್ಕೊಳ್ಳೋಣ ಅಂತ ಅಷ್ಟು ಟ್ರಿಗರ್ ಮಾಡಲ್ಲ. ಚಂದ್ರ ಗ್ರಹ ಆ ರೀತಿ ಮಾಡ್ಬಿಡ್ತಾನೆ, ಈ ಪ್ರಪಂಚನೇ ಬೇಡ ಅಂತ. ಈ ರೀತಿ ಸಮಸ್ಯೆ ಚಂದ್ರ ತಂದ್ಕೊಡ್ತಾನೆ. ಒಂದು ರೋಗ ವಿಚಾರ ಬೇರೆ, ಅವನು ರೋಗ ತಂದ್ಕೊಟ್ರು ರೋಗ ನಾವು ಕ್ಯೂರ್ ಮಾಡ್ಕೊಳ್ಳುವಂಥದ್ದು ಅವನ ನಾವು ಪ್ರತಿಯೊಂದು ದಶದಲ್ಲಿ
ದಶದಲ್ಲಿ ಪ್ಲಾನೆಟ್, ನಕ್ಷತ್ರ ಮತ್ತೆ ಸಬ್ಲಾರ್ಡ್ ಅಂತ ನೋಡ್ತೀವಿ. ಅವ್ನ್ ಏನಾದ್ರೂ 8ನೇ ಮನೆಯಲ್ಲೇ ಇದ್ರೆ ಚಂದ್ರ, ಇಲ್ಲೇನಾದ್ರೂ 5, 9 ಅಥವಾ 11ನೇ ಮನೆ ಏನಾದ್ರು ಇಟ್ಟಾಗಿದ್ರೆ, ಲಾಭ ಕೊಡುವಂತ ಮನೆ ಏನಾದ್ರು ಇದ್ರೆ ರಿಕವರಿ ಕ್ಯೂರ್ ಆಗ್ಬಿಡ್ತಾನೆ. ನಕ್ಷತ್ರದಲ್ಲೂ 8ನೇ ಮನೆ ಬಂದು, ಉಪನಕ್ಷತ್ರದಲ್ಲೂ ಕೂಡ 8ನೇ ಮನೆ ಬಂದಾಗ ತುಂಬಾನೇ ಸಮಸ್ಯೆ ಅನುಭವಿಸುವಂತದ್ದು. ಇದು ಜಾತಕದಲ್ಲಿ ಪ್ರತಿಯೊಂದು ಪಿನ್ ಪಾಯಿಂಟ್ ಆಗಿ ನಾವು ನೋಡುವಂತದ್ದು. ನಾವು ಚಿಕ್ಕ ವಯಸ್ಸಿಂದನೂ ಚಂದ್ರನ ತುಂಬಾ ಪಾಸಿಟಿವ್ ಆಗಿ ಹೇಳ್ಕೊಂಡ್ ಬಂದಿದೀವಿ, ಒಬ್ನು ಕೂಡ ನೆಗೆಟಿವ್ ಆಗಿ ಹೇಳಿಲ್ಲ. ನಾನು ಹೇಳುವಂತದ್ದು ಚಂದ್ರನೇ ಹೈಲಿ ನೆಗೆಟಿವ್ ಆಗಿ ವರ್ಕ್ ಮಾಡ್ಬಿಡುತ್ತೆ ಜಾತಕದಲ್ಲಿ. ಚಂದ್ರ ಅವ್ನು ಸ್ಟ್ರಾಂಗ್ ಆಗಿರ್ಬೇಕು, ನಿಮ್ಮ ವಿಲ್ ಪವರ್ ಎಲ್ಲಾನು ಅವನು ಸ್ಟ್ರಾಂಗ್ ಆಗಿ ಕೊಡ್ತಾನೆ. ಚಂದ್ರ ನೆಗೆಟಿವ್ ಆದ್ರೆ ಈ ಮುಂದೆ ಎಷ್ಟೇ ಲಕ್ಷ ದುಡ್ಡು ಜೋಡಿಸಿದ್ರು ನಿಮ್ಗೆ ನೆಮ್ಮದಿ, ಸುಖ, ಶಾಂತಿ ಇರಲ್ಲ. ಅದಕ್ಕೆ ಜಾತಕದಲ್ಲಿ ಚಂದ್ರ ಏನಾದ್ರು ನೀಚ ಆಗಿದ್ರೆ ಫಸ್ಟ್ ನೋಡ್ಕೊಳ್ಬೇಕು. 8ನೇ ಮನೆಯಲ್ಲಿ ಏನಾದ್ರು ಇದ್ಯಾ, ಜಾತಕದಲ್ಲಿ ಚಂದ್ರ ಡಿಗ್ರಿ ವೈಸ್ ಅಲ್ಲೇ 8ನೇ ಮನೆಯಲ್ಲಿ ಇದ್ಯಾ. ಕೆಲವೊಂದ್ಸಲ ಈ ರೋಗಗಳಿಗೂ ನಾವು ತುತ್ತಾಗ್ತೀವಿ. ಒಂದು ರೋಗಕ್ಕೂ ತುತ್ತಾಗ್ತೀವಿ, ಒಂದು ಮಾನಸಿಕ ಹಿಂಸೆ ಕೂಡ ತುಂಬಾನೇ ಸಮಸ್ಯೆ ತಂದ್ಕೊಡುತ್ತೆ. ಈ ಜೀವನನೇ ಬೇಡ ಅಂತ ಮಾಡುವಂಥದ್ದು ಚಂದ್ರಗ್ರಹ. ಕೇಮಾದ್ರುಮ ಯೋಗದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಕಳೆದ ಎಪಿಸೋಡ್ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಇವತ್ತು ನಾನು ರೋಗದ ಬಗ್ಗೆ ಮಾತಾಡ್ಬೇಕಾದ್ರೆ ಚಂದ್ರಗ್ರಹದಿಂದ ಈ ರೋಗ ಬರುವಂತದ್ದು. ಅವನು 6ರಲ್ಲಿದ್ರೆ, 8ರಲ್ಲಿದ್ರೆ ಮತ್ತು 12ರಲ್ಲಿದೆ, ಮತ್ತೆ ಡಿಗ್ರಿ ವೈಸ್ ಅಲ್ಲಿ ಇದೆಯಾ, ಮತ್ತೆ ಚಂದ್ರ ದಶಾ ನಡೆದಿದ್ಯಾ. ಎಷ್ಟೊಂದು ಜನ ಹೇಳ್ತಾರೆ ಸರ್ ನನ್ಗೆ 6, 8, 12ರಲ್ಲಿ ಇದ್ರು ಯಾವುದೇ ರೀತಿ ರೋಗ ಇಲ್ಲ ಅಂತಾರೆ. ಏನಕ್ಕೆ ಅಂದ್ರೆ ಅವರ ದಶಾಭುಕ್ತಿಗಳಲ್ಲಿ ಕಾಂಬಿನೇಷನ್ 5ನೇ ಮನೆ, 9, 11 ಸ್ಟ್ರಾಂಗ್ ಆಗಿರುವಂತ ಟೈಮಿಂಗ್ಸ್ ಅಲ್ಲಿ ಈ ರೋಗಗಳು ಎಫೆಕ್ಟ್ ಕೊಡಲ್ಲ. ಬೇರೆ ಗ್ರಹ ಸಪೋರ್ಟ್ಗಳು ಇರುತ್ತೆ. ಯಾವಾಗ ಬೇರೆ ಗ್ರಹನೂ ನಮ್ಗೆ ಸಪೋರ್ಟ್ ಇಲ್ಲ, ಜಾತಕದಲ್ಲಿ ಚಂದ್ರನು ನಮ್ಗೆ ಸಮಸ್ಯೆ ಕೊಡ್ತಾ ಇರುತ್ತೆ, ಆಗ ನಾವು ಪ್ರತಿಯೊಂದು ಹೆಜ್ಜೆಯಲ್ಲೂ ಸಮಸ್ಯೆ ಅನುಭವಿಸ್ತಾ ಇರ್ತೀವಿ. ಇದು ನಾವು ಜಾತಕದಲ್ಲಿ ಕೂಲಂಕುಷವಾಗಿ ಸ್ಟೆಪ್ ಬೈ ಸ್ಟೆಪ್ ಮತ್ತೆ ಡೆಪ್ತ್ ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ನಮ್ಗೆ ಅರ್ಥ ಆಗುವಂಥದ್ದು ನಿಜವಾಗ್ಲೂ ನಮ್ಮ ಜಾತಕದಲ್ಲಿ ಚಂದ್ರಗ್ರಹ ಸಮಸ್ಯೆ ಕೊಡ್ತಾ ಇದೆಯಾ, ಮತ್ತೆ ಬೇರೆ ಗ್ರಹಗಳೇನಾದ್ರೂ ಸಮಸ್ಯೆ ಕೊಡ್ತಾ ಇದೆಯಾ ಅನ್ನೋದು ನಾವು ನೋಡ್ಕೊಳ್ಬೇಕಾಗುತ್ತೆ. ಸುಮ್ಮನೆ ನಾವು ಚಂದ್ರಗ್ರಹ ಚೆನ್ನಾಗಿರುತ್ತೆ ಅಂತ ನಾವು ಬರೀ ಎಲ್ಲ ಇದ್ರಲ್ಲೂ ವಿಶ್ಲೇಷಣೆ ಮಾಡುವಂತ ಟೈಮ್ಸ್ ಎಲ್ಲ ಹೇಳ್ತೀವಿ. ಚಂದ್ರ ಸೂಪರ್, ಗುರು ಸೂಪರ್, ಎಲ್ಲ ಗ್ರಹ, ಬುಧ ಗ್ರಹ ಚೆನ್ನಾಗಿರುತ್ತೆ, ಈ ರಾಹು, ಶನಿ, ಕುಜ ಇವರೆಲ್ಲ ಕೆಟ್ಟ ಪ್ಲಾನೆಟ್ ಅಂತ ಹೇಳ್ತೀವಿ. ನಿಮ್ಮನ್ನೇನಾದ್ರೂ ದೊಡ್ಡ ಬಾವಿಗೆ ಹಳ್ಳಕ್ಕೆ ನಿಮ್ಮ ಜಾತಕದಲ್ಲಿ ಕೆಟ್ಟಿದ್ರೆ ಫಸ್ಟ್ ತಳ್ಳುವಂಥದ್ದೇ ಚಂದ್ರಗ್ರಹ. ಫಸ್ಟ್ ಜಾತಕದಲ್ಲಿ ಚಂದ್ರನ ಪಾಸಿಟಿವ್ ಆಗಿ ಇಟ್ಕೊಳ್ಳಿ. ಅಂದ್ರೆ ಏನಾದ್ರು ಚಂದ್ರನೇ 8ನೇ ಮನೆ ಇದೆ, ಸೋಮವಾರದೊತ್ತು ಯಾರಿಗಾದ್ರು ಸ್ವಲ್ಪ ಬಡವ್ರಿಗೆ ಆಲ್ದಾನ ಮಾಡ್ತೀರಿ, ಬಡವ್ರಿಗೆ ದೇವಸ್ಥಾನಕ್ಕಲ್ಲ, ಬಡವ್ರಿಗೆ ದಾನ ಮಾಡ್ತೀರಿ, ಸ್ವಲ್ಪ ಏನೇನು ನೆಗೆಟಿವ್ ಇದ್ರೂ ಹೋಗ್ತಾ ಇರುತ್ತೆ. ಮತ್ತೆ ನಕ್ಷತ್ರದಲ್ಲಿ ಯಾವ್ದಿದೆ ಅಂತ ನಿಮ್ಮ ಆರೋಸ್ಕೋಪ್ ಅನಾಲಿಸಿಸ್ ಮಾಡಿದಾಗಲೇ ಅರ್ಥ ಆಗುತ್ತೆ ಅಲ್ಲಿ ನಿಜವಾಗ್ಲೂ ಸಮಸ್ಯೆ ನೀವು ಅನುಭವಿಸ್ತಾ ಇದ್ದೀರಾ, ಅಥವಾ ಕೆಲವೊಂದು ಪೀರಿಯಡ್ ಆ ಭುಕ್ತಿ, ಆ ದಶಾ ಮುಗ್ದಾಗೆ ನಿಮ್ದು ಪರಿಹಾರ ಸಮಸ್ಯೆಗಳು ಏನಾದ್ರೂ ಕಮ್ಮಿ ಆಗುತ್ತಾ ಅಂತ ನಿಮ್ಮ ಆರೋಸ್ಕೋಪ್ ಅನಾಲಿಸಿಸ್ ಅಲ್ಲಿ ನೋಡ್ಕೊಳ್ತಾ ಹೋಗ್ಬೋದು. ಎಲ್ಲಿ ತನಕ ಪ್ರಾಬ್ಲಮ್ ಇರುತ್ತೆ ಅಂತ ದಶಾಭುಕ್ತಿಲಿ ಗೊತ್ತಾಗುತ್ತೆ. ಬಟ್ ಕಾಂಬಿನೇಷನ್ಸ್ ಅಲ್ಲೇ ಈ ರೀತಿ ಇದ್ಬಿಟ್ಟಾಗ ಹೇಮಾದ್ರುಮ ಯೋಗ ಒಂದ್ ಸ್ವಲ್ಪ ಮನೆಯಲ್ಲಿ ಯಾರು ಇರ್ತಾರೆ ಅವ್ರ ಬಗ್ಗೆ ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಬೇಕಾಗುತ್ತೆ. ಅವ್ರನ್ನ ಏನಾದ್ರೂ ಒಂದು ಸಡನ್ ಆಗಿ ಡಿಪ್ರೆಷನ್ ಆಗಿ ಅವರು ಒಂಟಿಯಾಗಿರುವಂತದ್ದು ಅವೆಲ್ಲ ಬಿಟ್ಟಾಗ ಅವ್ರಿಗೆ ಇನ್ನ ಜಾಸ್ತಿ ಆಗುತ್ತೆ, ಡಬಲ್ ಆಗುತ್ತೆ ಅವ್ರಿಗೆ ಸಮಸ್ಯೆ, ಹೊರತು ಕಡಿಮೆ ಅಂತೂ ಆಗಲ್ಲ. ಹೇಮಾದ್ರುಮ ಯೋಗ ತುಂಬಾ ಡೇಂಜರ್ ಯೋಗ. ಜಾತಕದಲ್ಲಿ ಯಾರಿಗಿದೆ ಅವರು ನೋಡ್ಕೊಳ್ಬೇಕಾಗುತ್ತೆ. ಈ ರೋಗಗಳೇನಾದ್ರೂ ಇದ್ರೆ ಅವರು ಡಿಗ್ರಿ ವೈಸ್ ಅಲ್ಲಿ ಇದ್ದು ಈ ನಕ್ಷತ್ರದಲ್ಲಿ 5ನೇ ಮನೆ ಯಾವ ಗ್ರಹ ಇದೆ ಅಂತ ನೋಡ್ಬೇಕು. ಅಂತ ಗ್ರಹಕ್ಕೆ ಸಂಬಂಧಪಟ್ಟಿರೋರು ಉಂಗ್ರ, ರುದ್ರಾಕ್ಷಿ ಧಾರಣೆ ಮಾಡ್ಕೊಂಡ್ರೆ ಈ ರೋಗಗಳೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಕಾಂಬಿನೇಷನ್ಸ್ ಅಲ್ಲಿ. ಬೇರೆ ಗ್ರಹಗಳು ಯಾವ್ದು ಸ್ಟ್ರಾಂಗ್ ಆಗಿರುತ್ತೆ ಅಂತ ನೋಡ್ಕೋಬೇಕಾಗುತ್ತೆ. ಇನ್ ಕೇಸ್ ಚಂದ್ರನೇ 8ರಲ್ಲಿದ್ದು ಈ ಸಮಸ್ಯೆಗಳಿಗೆ ನಾವು ಯಾವ್ದಾದ್ರು ಒಂದು ತುತ್ತಾಗಿದ್ದೀವಿ ಅಂದ್ರೆ ಪಾಸಿಟಿವ್ ಇರುವಂತ ಗ್ರಹ 5ನೇ ಮನೆ, 9, 11 ಯಾವ ಗ್ರಹ ಇದೆ ಆ ಗ್ರಹಕ್ಕೆ ಸಂಬಂಧಪಟ್ಟಿರುವಂತದ್ದು ಉಂಗ್ರ, ರುದ್ರಾಕ್ಷಿ ಧಾರಣೆ ಮಾಡ್ಕೊಂಡ್ರೆ ನಾವು ಸ್ವಲ್ಪ ಈ ಸಮಸ್ಯೆಯಿಂದ ಹೊರಗೆ ಬರ್ಬೋದು. ಇದಿಷ್ಟು ವಿಚಾರ ಗ್ರಹದ ರೋಗಗಳಲ್ಲಿ. ಇದು 2ನೇ ವಿಚಾರ ಚಂದ್ರ. ಸೂರ್ಯನ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ, ಇವತ್ತು ಚಂದ್ರನ ಬಗ್ಗೆನೂ ತಿಳ್ಕೊಳ್ಳಿ. ನಿಮ್ಮ ಜಾತಕದಲ್ಲಿ ಚಂದ್ರಗ್ರಹ ಎಲ್ಲಿದೆ, ದುಸ್ಥಾನದಲ್ಲಿ ಇದೆಯಾ, ಮೊದಲನೇ ವಿಚಾರ. ಹೌದು ಸರ್ ದುಸ್ಥಾನದಲ್ಲಿದೆ, ದಶಾ ನಡೀತಾ ಇದೆ ಚಂದ್ರ ದಶಾ, ಓಕೆನಾ. ಆದ್ರ ನಕ್ಷತ್ರದಲ್ಲಿ ಯಾವ್ದಿದೆ, ಉಪನಕ್ಷತ್ರದಲ್ಲಿ ಯಾವ ಫಲ ಕೊಡ್ತಾ ಇದೆ ಅನ್ನೋದನ್ನು ಕೂಡ ತಿಳ್ಕೊಬೇಕು. ಈಗ 6ನೇ ಮನೇಲಿ ಇದೆಯಾ ಅನ್ನೋದು ಸಡನ್ ಆಗಿ
ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. 6, 8, 12 ಇದೆಯಾ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅದ್ರ ದಶ ನಡೆದಾಗ ಅದ್ರ ನಕ್ಷತ್ರ ಉಪನಕ್ಷತ್ರದಲ್ಲಿ ಇದ್ರೆ 8ನೇ ಮನೆ 12ನೇ ಮನೆ, ಆಗ ನಾವು ಹಾಸ್ಪಿಟಲೈಸೇಷನ್ ಅದ್ರ ಜೊತೆ 4ನೇ ಮನೆನೂ ಆಡಪ್ ಆಗುತ್ತೆ. ಕಾಂಬಿನೇಷನ್ ಅಲ್ಲಿ ನಾವು ಹೇಳ್ತೀವಿ 1, 4, 6, 8, 10, 12 ಅಂತ. ಇದೆಲ್ಲ ನಮಗೆ ರೋಗಗಳು ತಂದು ಕೊಡುವಂತ ಮನೆಗಳು ಜಾತಕದಲ್ಲಿ. ಇದೆಲ್ಲ ಕಾಂಬಿನೇಷನ್ಸ್ ಬಂದಾಗ ನಾವು ರೋಗಕ್ಕೆ ತುತ್ತಾಗುವಂಥದ್ದು. ಅಲ್ಲಿಂದ ನಿಮ್ಗೆ ಎಲ್ಲಿ ತನಕ ಈ ಸಮಸ್ಯೆ ಇರುತ್ತೆ ಅನ್ನೋದು ನಮ್ಮ ಜಾತಕದಲ್ಲಿ ತಿಳ್ಕೊಳ್ಬೋದಾಗುತ್ತೆ. ನಮಗೆ ಪ್ರಾಬ್ಲಮ್ ಎಲ್ಲಿಗೆ ಸಾಲ್ವ್ ಆಗುತ್ತೆ, ನಮ್ಮ ಲೈಫ್ ಲಾಂಗ್ ಪ್ರಾಬ್ಲಮ್ ಇರುತ್ತಾ ಹೆಲ್ತ್ ವಿಚಾರ ಅನ್ನೋದು ನಮ್ಮ ಜಾತಕದಲ್ಲಿ ತಿಳ್ಕೊಳ್ಬೋದು. ಇದಿಷ್ಟು ಚಂದ್ರಗ್ರಹದ ವಿಚಾರ. ಯಾರು ವಾಸುದೇವ್ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ರೀಚ್ ಆಗುತ್ತೆ. ಮತ್ತೆ ನನ್ನ ಈ ಚಾನಲಲ್ಲಿ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಏನ್ ಬೇಕು ಅಷ್ಟು ಮಾತ್ರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇವತ್ತಲ್ಲ ನಾಳೆ ನಿಮಗೆ ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ ಯು.